ಸಿದ್ದರಾಮಯ್ಯನವ್ರದ್ದು ಕೈಯಲ್ಲಿ ಖಾಲಿ ಡಬ್ಬ, ಬಾಯಲ್ಲಿ ತುತ್ತೂರಿ. ನುಡಿದಂತೆ ನಡೆದಿದ್ದೇವೆ ಅಂತೇಳಿ. ನಿಜವಾಗ್ಲೂ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅವರಿಗೆ ಭಾಳ ದೀರ್ಘಕಾಲದ ಅನುಭವ ಇದೆ. ನಾನು ಅಷ್ಟು ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿ. ಉತ್ತರ ಕರ್ನಾಟಕಕ್ಕೆ ಇವರು ಮಾತಾಡೋದಕ್ಕಿಂತ ಮುಂಚೆ ಹಣ ಮೀಸಲಿಡ್ಲಿ, ಹಣ ನಿಗದಿ ಮಾಡಲಿ, ಆಮೇಲೆ ಅಧಿವೇಶನ ಕರೀಲಿ. ಆಯ್ತು, ನೀರಾವರಿ ಯೋಜನೆಗೆ ಇಷ್ಟು ಹಣ ಕೊಡ್ತಾ ಇದ್ದೀನಿ, ಇದಕ್ಕೆ ಇಷ್ಟು ಹಣ ಕೊಡ್ತಾ ಇದ್ದೀನಿ, ರಸ್ತೆ ಅಭಿವೃದ್ಧಿಗೆ ಇಷ್ಟು ಹಣ ಕೊಡ್ತಾ ಇದ್ದೀನಿ, ಯಾವುದನ್ನು ಮಾತಾಡ್ತಾ ಇಲ್ಲ. ಮುಖ್ಯಮಂತ್ರಿ ಮಾತೆತ್ತಿದ್ರೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ತಮ್ಮ CM ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕೋ ಎಲ್ಲ ನಾಟಕಗಳನ್ನ ಈಗ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಕೋನ್ ರೆಡ್ಡಿ ಅವ್ರು ಇಲ್ಲ ಇದ್ದಿದ್ರೆ ಹೇಳ್ತಾ ಇದ್ದೆ, ನಮ್ಮ ಪಕ್ಷದಲ್ಲಿ ಗುಂಪು ಅದು ಹಾಗೆ ಹೀಗೆ ಅಂತೇಳಿ. ಅವ್ರ ಪಕ್ಷದಲ್ಲಿ 30 ಗುಂಪಿದೆ. ಸಚಿವರನ್ನ ಬಿಡ್ತಾರೆ, ಕೈ ಬಿಡ್ತಾರೆ ಅಂತ ಗೊತ್ತಾದ ತಕ್ಷಣ 30 ಜನ ಸಚಿವರು 30 ಟವಲ್ ಹಾಕ್ಬಿಟ್ಟು ಆಗ್ಲೇ ನನ್ನ ಸಚಿವರು ಮಾಡ್ತಾರೆ ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇರೋದು ಅವ್ರದಲ್ಲೇ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನಿವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿ ಅವ್ರು ಗದ್ದಲ ಮಾಡ್ತಾ ಇದ್ದಾರೆ. ಅವ್ರ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ನವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋ ಯೋಗ್ಯತೆನೂ ಕೂಡ ಇಲ್ಲ. ಅವರ ಅಜ್ಜ, ಅವರ ಮುತ್ತಜ್ಜ, ಅವ್ರ ಅಜ್ಜಿ ಅವರು ಮಾಡಿದಷ್ಟು, ಅವ್ರ ಪಕ್ಷ ಮಾಡಿದಷ್ಟು ಅಪಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಡೀ ಭಾರತ ದೇಶದಲ್ಲಿ ಯಾರೂ ಮಾಡಿಲ್ಲ. 5 ಪಂಚತೀರ್ಥ ಕ್ಷೇತ್ರಗಳನ್ನ ನಮ್ಮ ಕೇಂದ್ರ ಸರ್ಕಾರ ಬಾಬಾ ಸಾಹೇಬ್ ಹುಟ್ಟಿದ ಮನೆಯಿಂದ ಹಿಡಿದು ಬಾಬಾ ಸಾಹೇಬ್ ಕೊನೆಯ ದಿನದ ಅಂತಿಮ ಕ್ಷಣದ ಸ್ಥಳದ ತನಕ ನಾವು ಪಂಚತೀರ್ಥ ಕ್ಷೇತ್ರಗಳಾಗಿ ಅಭಿವೃದ್ಧಿಯನ್ನ ಮಾಡಿ ಈ ದೇಶದ ಜನ ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಸೂರ್ಯ ಚಂದ್ರ ಇರೋಷ್ಟು ತನಕನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿರಬೇಕು ಅನ್ನುವಂಥ ಯೋಜನೆಗಳನ್ನು ಮಾಡಿದೆ. ಇವತ್ತು ಜನರಿಗೆ, ಮುಂದಿನ ಪೀಳಿಗೆ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳಿಸ್ತಾರೆ. ಇವ್ರೇನು ಮಾಡ್ತಾ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನಪಾಗೋದು ಯಾವಾಗ ಅಂದರೆ ಚುನಾವಣೆಗಳು ಬಂದಾಗ ಎಮೋಷನಲ್ ಆಗಿ. ಅದು ಏನು, ಜನರನ್ನ ಇದ್ರ ಬಗ್ಗೆ ಎತ್ಕಟ್ಟ ಅಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಇಲ್ಲದ ಒಬ್ಬ ನಾಯಕ ಇವತ್ತು ಇಡೀ ದೇಶವನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಮ್ಮ ಮಧ್ಯ ಕರ್ನಾಟಕದ ವಿಷಯ 2 ವಿಷಯ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾವು ಅನೇಕ ಸಾರಿ ಇವ್ರಿಗೆ ಹೇಳಿದ್ವಿ, ನೀವು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸುವಂಥದ್ದಕ್ಕೆ ಹಣ ಬಿಡುಗಡೆ ಮಾಡಿ ಅಂತ. ಮಾತೆತ್ತರೆ ಬಜೆಟಲ್ಲಿ 5300 ಕೋಟಿ ಕೊಟ್ಟಿದ್ರು, ಅದನ್ನು ಕೊಡಿಸಿ ಅಂತೇಳಿ. ಅದು ನಿಶ್ಚಯ ಮಾಡಿರೋದು 4ನೇ ಫೇಸಿಗೆ. ಏನು ರೈತರ ಹೊಲಕ್ಕೆ ನೀರು ಕೊಡೋ ಟೈಮಲ್ಲಿ ಬೇಕಾಗಿರೋ ಹಣ ಕೊಡೋದಕ್ಕೆ ಪ್ರಧಾನ ಮಂತ್ರಿ ಕೃಷಿ ಸಂಚಯ ಯೋಜನೆಯಲ್ಲಿ ಕೊಡಬೇಕಾಗಿರೋ ಹಣ. ಇವ್ರು ಕೆನಾಲೇ ಕಂಪ್ಲೀಟ್ ಮಾಡಿಲ್ಲ. ಕೆನಾಲೇ ಕಂಪ್ಲೀಟ್ ಮಾಡ್ದಲೆ ಬೇಸಿಕ್ ಬೇಕಾಗಿರೋಂಥ ಯೋಜನೆನೇ ಮಾಡ್ದಲೆ ನೀವು 5300 ಕೋಟಿ ಕೊಡಿ, ಆಮೇಲೆ ನಾವು 10,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವ್ರ ಯೋಗ್ಯತೆ, ಮಧ್ಯ ಕರ್ನಾಟಕದ 3-4 ಜಿಲ್ಲೆಗಳ ರೈತರ ಪರವಾಗಿ ಇವ್ರಿಗೆ ಕಾಳಜಿ ಇಲ್ಲ. ನೇರ ರೈಲು ಮಾರ್ಗಕ್ಕೆ 5 ಪೈಸೆ ಹಣ ಬಿಡುಗಡೆ ಮಾಡ್ತಿಲ್ಲ. ತುಮಕೂರಿನಿಂದ ದಾವಣಗೆರೆ ತನಕ 30 ವರ್ಷದಿಂದ ಪೆಂಡಿಂಗ್ ಬಿದ್ದಿದೆ. ಈ ಥರದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಈ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಮತ್ತು ಇವತ್ತು ಈ ಇಡೀ ಏನು ಅಧಿವೇಶನ 9 ದಿವಸ ನಡೆಸಿದ್ದಾರೆ, ಇದು ಸಂಪೂರ್ಣವಾಗಿ ನೀರಿನಲ್ಲಿ ಹೋಮ ಮಾಡ್ದಂಗಾಗಿದೆ. ಹಿರಿಯರು ಹೇಳಿದ್ರು 25 ಲಕ್ಷ ಖರ್ಚು ಮಾಡ್ತಾರೆ. 25 ಲಕ್ಷದಲ್ಲಿ 25 ಪೈಸದಷ್ಟು ಕೂಡ ಉಪಯೋಗ ಈ ಅಧಿವೇಶನದಿಂದ ಈ ಭಾಗದ ಜನರಿಗೆ ಆಗ್ತಾ ಇಲ್ಲ. ಖಂಡಿತ ನಾವು ಇದನ್ನು ಖಂಡಿಸ್ತೇವೆ. ಮತ್ತು ಮುಖ್ಯಮಂತ್ರಿಗಳು ತಮ್ಮ ಧೋರಣೆ ಏನಿದೆ, ತಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನೋಂಥ ಧೋರಣೆ ಏನಿದೆಯಲ್ಲ, ಅದು ಅವರು ಬೇರೆಯವ್ರ ಮೇಲೆ ತೋರಿಸ್ತಾ ಇಲ್ಲ. ಅವ್ರು ತೋರಿಸ್ತಾ ಇರೋದು ಯಾರ ಮೇಲೆ ಅಂತಂದ್ರೆ ಅವ್ರ ಪಕ್ಷದವ್ರ ಹತ್ರ ತೋರಿಸ್ತಾ ಇರೋದು. ನಮ್ಮ ಪಕ್ಷದಲ್ಲಿ ನಂದು ಅಧಿಪತ್ಯ ಇದೆ ಅಂತೇಳಿ ಅವ್ರ ಹೈಕಮಾಂಡಿಗೆ ಸಂದೇಶ ಕೊಡೋದಕ್ಕೋಸ್ಕರ ಅವ್ರ ರೀತಿ ನಡ್ಕೊಂತ ಇದ್ದಾರೆ. ಮಾತಾಡ್ತೀನಿ ಹಂಗೆ ರೀ. ಅವ್ರು ಹೇಳಿದ್ರು ನಾವು ಸತ್ಯ ಹರಿಶ್ಚಂದ್ರು, ಇವರು ಭ್ರಷ್ಟರು, ಇವರು ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಹೇಳಿದ್ರು. ಇಲ್ಲಿ ಇಡೀ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕೇವಲ ಹೆಸರಿಗಷ್ಟೇ ಚರ್ಚೆ ಆಗ್ತಿದೆ ಅಂತ ಒಬ್ರು ಶಾಸಕರು ಹೇಳಿದ್ರು. ಒಂದು ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರು ಒಂದು ಡಿಸೈಡ್ ಮಾಡಿ ಪ್ರತಿ ಇದರಲ್ಲಿ ಒಂದು ಅನೌನ್ಸ್ ಮಾಡಿ ಅದನ್ನ ಕೆಲಸ ಮಾಡ್ಬೇಕಂತ ಹೇಳಿದ್ರು. ಬರೀ ಚರ್ಚೆ ಆಗ್ತಿದೆ, ಚರ್ಚೆ ಮುಗಿತಾ ಇದೆ, ದುಡ್ಡು ಖಾಲಿ ಆಗ್ತಿದೆ. ಇವರಿಗೆ 155 ಕೋಟಿ ತೆರಿಗೆ ಹಣ ವ್ಯರ್ಥ ಆಗಿರ್ತಕ್ಕಂಥದ್ದು. ಆದರೆ ಏನು ಕತೆ, ಈಗ ಮುಂದೇನು? ಸರ್ ಹೇಳಿದ್ದು ಭಾಳ ಸತ್ಯ ಇದೆ. ಇಲ್ಲೇನಿದೆ ಅಧಿವೇಶನ ಎದಕ್ಕೆ ಮಾಡ್ತಾರೆ ಅಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಅಂತೇಳಿ ಅಧಿವೇಶನ ಕರೆದು ಇಲ್ಲೇ ನಡೆದು ಬೇರೆ ವಿಷಯಗಳಂತಂದು ಕಾಲಹರಣ ಮಾಡಿ ಗಂಟೆಗೆ 24 ಲಕ್ಷ ರೂಪಾಯಿ ಖರ್ಚು ಮಾಡುವಂಥದ್ದು ಇದು ಈ ಭಾಗದ ದುರ್ದೈವ. ಅದರಲ್ಲಿ ಬೆಳಗಾವಿ ಜನರಿಗಂತೂ ಶಾಪ್ ಆಗೈತೆ. ಯಾಕಂದ್ರೆ ಅಧಿವೇಶನ ಸಮಯದಲ್ಲಿ ತಾಲೂಕಾ ಮಟ್ಟದ ಕಚೇರಿಯಲ್ಲಿ ಯಾರೂ ಸಿಗುವಂಗಿಲ್ಲ, ಗ್ರಾಮ ಪಂಚಾಯತ್ಗಳು ಯಾರೂ ಇಲ್ಲ, ಜಿಲ್ಲಾ ಮಟ್ಟದ ಕಚೇರಿಯಲ್ಲಿ ಯಾರೂ ಅಧಿಕಾರಿಗಳಿಲ್ಲ. ನನ್ನ ಪ್ರಶ್ನೆ ಈ ಮಾನ್ಯ ಸಚಿವರುಗಳಿಗೆ ಅವ್ರ ಬಗ್ಗೆ ಗೌರವ ಇದೆ. ಈ ಅಧಿವೇಶನ ಸಮಯದಲ್ಲಿ ಬೆಂಗಳೂರಲ್ಲಿ ಅವ್ರ ಜೊತೆಗೆ ಯಾರೂ ಇರೋಲ್ಲ, ಗಂಡ್ಮ್ಯಾನು ಪೇ ಇರ್ತಾರೋ, ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೋ, ಮನೆಗೆ ಹೋಗ್ತಾರೋ, ಊಟ ಮಾಡಿ ಬರ್ತಾರೋ. ಇಲ್ಲೇ ತಾಲೂಕಾ ಮಟ್ಟದ ಜಿಲ್ಲಾ ಮಟ್ಟದ ಆಫೀಸರ್ನ ಎಲ್ಲ ನೇಮಕ ಮಾಡಿರ್ತಾರೆ. ಇದು ಭಾಳ ದುರ್ದೈವ. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಸೀಮಿತವಾದ ಅಧಿವೇಶನ ಮಾತ್ರ ಮಾಡಬೇಕು. ಬೇಕಾದ್ರೆ ಮೈಸೂರು ಆ ಕಡೆ ಭಾಗದವ್ರು ಬಿಡಲಿ, ಉತ್ತರ ಕರ್ನಾಟಕ ಶಾಸಕರ ಸಂಬಂಧ ಮತ್ತೊಂದು ವಿಶೇಷ ಅಧಿವೇಶನ ಮಾಡಲಿ. ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಕರೆದುಕೊಂಡು ನಮಗೇನು ಹೊಡಿದು ಬೇಡಿಲ್ಲ. ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಕರೆದುಕೊಂಡು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಅಧಿವೇಶನ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಎಸ್ ಸರ್.
ತಾವು ಅವರೊಂದಷ್ಟು ಮಾತಾಡಿದ್ರು ಗಡಾದವರು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಆಗ್ತಿಲ್ಲ, ಸರ್ಕಾರಗಳ ಚರ್ಚೆಗಷ್ಟೇ ಮೀಸಲಾಗಿದ್ದಾವೆ ಅಂತ ಹೇಳಿ ಎಲ್ಲ ಸರ್ಕಾರಗಳ ಬಗ್ಗೆನೂ ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು. ಉತ್ತರ ಕರ್ನಾಟಕದ ಒಂದು ಜನರ ಸಮಸ್ಯೆಗಳಿಗಾಗಿ ಮತ್ತು ಜನರ ಭಾವನಾತ್ಮಕವಾಗಿ ಇಲ್ಲಿ ಸದನ ನಡೆಸ್ತಿರೋದು, ಸುವರ್ಣಸೌಧ ಕಟ್ಟಿರೋದು ಅದೇ ಕಾರಣಕ್ಕಾಗಿ. ಆ ಒಂದು 300 ಕೋಟಿ 400 ಕೋಟಿ ಖರ್ಚು ಮಾಡಿ ಇಲ್ಲಿ ಸುವರ್ಣಸೌಧ ಮಾಡಿ ಒಂದು ವರ್ಷದಲ್ಲಿ 10 ದಿನ ಸದನ ನಡೆಸಿ 10 ದಿನದಲ್ಲಿ ಫಲಪ್ರದವಾದಂಥ ಒಂದು ಫಲಿತಾಂಶ ಸಿಗಲಿಲ್ಲ ಅಂತಂದರೆ ಇಲ್ಲಿ ಸದನ ನಡೆಯೋದ್ರಲ್ಲಿ ವ್ಯರ್ಥ ಆದ ಹಿನ್ನೆಲೆಯಲ್ಲಿ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಈ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಕಾಣುವ ನಿಟ್ಟಿನಲ್ಲಿ ಸದನದಲ್ಲಿ ಏನು ಭರವಸೆಗಳು ಕೊಟ್ಟಿರ್ತಾರೋ ಆ ಭರವಸೆಗಳು ಈಡೇರಿಸುವ ನಿಟ್ಟಿನಲ್ಲಿ ಮುಂದಿನ ಬಾರಿಯಾದರೂ ಸರ್ಕಾರ ಒಂದು ಆ್ಯಕ್ಷನ್ ಪ್ಲಾನ್ ಮಾಡಬೇಕು. ಈ ಸದನದಲ್ಲಿ ಈಗ ಭರವಸೆ ಕೊಟ್ಟಿದ್ವಿ, ಮುಂದಿನ ಸದನ ಬರೋದ್ರೊಳಗಾಗಿ ಈ ಸಮಸ್ಯೆಗಳು ಈಡೇರಿಸಬೇಕು, ಒಂದೇನು ಆ್ಯಕ್ಷನ್ ಪ್ಲಾನ್ ಮಾಡಿ ಅಂತ ಮಾಡಿದರೆ ಮಾತ್ರ ಇಲ್ಲಿ ಸದನ ನಡೆಸೋದ ಅರ್ಥ ಆಗ್ತದೆ. ಇಲ್ಲಂದ್ರೆ ಇಲ್ಲಿ ಸದನ ನಡೆಸೋದು ಯಾವುದೇ ಅರ್ಥ ಆಗಿಲ್ಲ. ಒಬ್ಬ ಶಾಸಕರು ಹೇಳಿದ್ರು ಟೂರಿಂಗ್ ಟಾಕೀಸ್ ಆದಂಗೆ ಆಗಿದೆ, ನಾವೆಲ್ಲ ಒಂದು ವಾರದನ್ನು ಬಂದು ಎಂಜಾಯ್ ಮಾಡಿ ಹೋಗ್ತೀವಿ, ಅಸಲಿಗೆ ಇದರಲ್ಲಿ ಅರ್ಥ ಇಲ್ಲ. ಆ ಅರ್ಥವೇ ಏನು ಜನರ ತೆರಿಗೆಯನ್ನು ವ್ಯರ್ಥ ಮಾಡೋದಕ್ಕಿಂತ ಅರ್ಥಪೂರ್ಣವಾಗಿ ಶಾಸನ ಸಭೆಗಳನ್ನು ನಡೆಸಬೇಕು. ಕೊನೆಯದಾಗಿ ನವೀನ್ ಅವರೇ ಏನು ಕಿವಿ ಮಾತು ಹೇಳ್ತೀರಾ ಕೊನೆಯದಾಗಿ? ನೋಡಿ, ನಾನು ಪಕ್ಷಾತೀತವಾಗಿ ಹೇಳೋದಾದರೆ, ಒಬ್ಬ ಸಾಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಪ್ರಜೆಯಾಗಿ ಹೇಳೋದಾದರೆ, ಇವತ್ತು ಜನರಿಗೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಸರಿಪಡಿಸಬೇಕಾದಂಥ ಭಾಳಷ್ಟು ಒಳಗಡೆ ಅವರ ಇದಿದೆ, ನೋವುಗಳಿದೆ. ಉದಾಹರಣೆಗೆ ಆಸ್ಪತ್ರೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಉದ್ಯೋಗ ಇರ್ಬೋದು, ಈ ಥರದ ಭಾಳ ದೊಡ್ಡ ಸಮಸ್ಯೆ ಇಡೀ ರಾಜ್ಯದಲ್ಲಿದೆ. ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅಂತಂದರೆ ಜನ ಗೂಳೆ ಹೋಗೋ ಪರಿಸ್ಥಿತಿಲಿದೆ. ಉತ್ತರ ಕರ್ನಾಟಕದಿಂದ ಅತಿ ಹೆಚ್ಚು ಗೂಳೆ ಹೋಗ್ತಾ ಇದ್ದಾರೆ ಹೊರಗಡೆ ರಾಜ್ಯಗಳಿಗೆ, ಗೋವಾಗೆ, ಮಹಾರಾಷ್ಟ್ರಕ್ಕೆ. ನಾನು ಹೈದರಾಬಾದ್ ಚುನಾವಣೆಗೆ ಹೋಗಿದ್ದೆ. ಇಡೀ ಹೈದರಾಬಾದ್ನ ಹೊರವಲಯದಲ್ಲಿ ಕರ್ನಾಟಕದವ್ರದ್ದೇ ಒಂದು 2 ನಗರನೇ ಆಗ್ಬಿಟ್ಟಿದೆ. ಶ್ರೀರಾಮ್ ಕಾಲೋನಿ ಅಂತೇಳಿ ಹೊರವಲಯದಲ್ಲಿ ಅಲ್ಲಿರೋರು ಯಾರಪ್ಪ ಅಂತಂದ್ರೆ ಎಲ್ಲ ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ವಿಜಯಪುರ ಜಿಲ್ಲೆಯವರು. ಒಂದೊಂದು ಸಣ್ಣ ಸಣ್ಣ ನಗರನೇ ಉದ್ಯೋಗ ಅರ್ಸ್ಕೊಂಡು ಹೋಗಿರೋದು. ಅವ್ರನ್ನ ಕೇಳೋದು ಏನು ಅಂತಂದ್ರೆ, ನಾವು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತೀವಿ, ಇಡೀ ಪ್ರಪಂಚಕ್ಕೆ ಉದ್ಯೋಗ ಕೊಡ್ತೀವಿ ಕರ್ನಾಟಕದವರು. ನಾವು ಪ್ರಪಂಚಕ್ಕೆ ಉದ್ಯೋಗ ಕೊಡ್ತೀವಿ, ನಾವು ಪ್ರಚಾರ ಮಾಡ್ಕೊಂತ ಇದೀವಿ. ಆದ್ರೆ ನಮ್ಮ ಕನ್ನಡಿಗರು ಹೋಗ್ಬಿಟ್ಟು ಬೇರೆ ಕಡೆ ಕೂಲಿ ಮಾಡ್ತಾ ಇದ್ದಾರೆ. ಇದು ದುರ್ದೈವ. ಇದು ಗ್ರೌಂಡ್ ಲೆವೆಲ್ ರಿಯಾಲಿಟಿ. ಇದು ನಾನು ಮುಖ್ಯಮಂತ್ರಿಗಳಿಗೆ, ಎಲ್ಲ ಪಕ್ಷದವ್ರಿಗೆ ನಾನು ಕೇಳೋಂಥದ್ದು ಏನಂತಂದ್ರೆ, ದಯಮಾಡಿ ತಾವು ಯಾವ್ದಾರ ಒಂದು ಕಾಂಕ್ರೀಟ್ ಆಗಿರೋ ಅಂತ ನಿಜವಾಗ್ಲೂ ಅದನ್ನ ಮುಂದುವರಿಸಿ ಮಾಡೋ ಅಂಥ ರೂಪುರೇಷೆಗಳನ್ನು ನೀವು ನಿಶ್ಚಯ ಮಾಡಬೇಕು ಮತ್ತು ಅದ್ರ ಕಡೆ ಕಂಟಿನ್ಯೂಸ್ ಆಗಿ ಹೋಗ್ಬೇಕು. ಏನಾರು ಒಂದು ಯೋಜನೆ ಸ್ಟಾರ್ಟ್ ಮಾಡಿದ್ರಿ 20 ವರ್ಷ 25 ವರ್ಷ 2 ತಲೆಮಾರೇ ಮುಗಿದೋಗತ್ರಿ ಒಂದು ಯೋಜನೆ ಮುಗಿಸೋಷ್ಟೊತ್ತಿಗೆ. ಈ ಥರದ್ದು ಯಾರು ಮಾಡ್ತಾರೆ? ಇಂದಿನ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ರಾಜಕಾರಣಿಗಳು ಒಂದು ಮುಖ್ಯಮಂತ್ರಿ ಆದವ್ರು ಯಾವ ಥರ ನಿರ್ಣಯ ತಗೊಂತ ಇದ್ರು, ಹೇಗೆ ಮಾಡ್ತಾ ಇದ್ದು ಒಂದು ಸ್ವಲ್ಪ ಓದ್ಕೊಳ್ಳಿ. ಅದನ್ನು ಒಂದು ಫಿಕ್ಸ್ಡ್ ಟೈಮ್ ಲೈನ್ 3 ವರ್ಷ 5 ವರ್ಷ ಮ್ಯಾಕ್ಸಿಮಮ್ ಅಷ್ಟೊಳಗಾಗಿ ತಮ್ಮ ಕೈಯಲ್ಲಿ ಏನಿದೆ ಅದನ್ನು ಮಾಡಿ ಮುಗಿಸೋವಂಥ ಕೆಲಸವನ್ನು ಮಾಡ್ತಾ ಇದ್ರು. ಖಂಡಿತ ಈ ಸರ್ಕಾರನೂ ಕೂಡ ಆಗಲಿ, ಯಾವುದೇ ಪಾರ್ಟಿ ಸರ್ಕಾರ ಅಲ್ಲೂ ಕೂಡ ಇವತ್ತು ದೀರ್ಘಾವಧಿ ಯೋಜನೆಗಳನ್ನು ಮುಂಚೂಣಿಯಲ್ಲಿ ಮುಗಿಸುವಂಥ ಕೆಲಸ ಮಾಡಬೇಕು. ಜನಸಾಮಾನ್ಯರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು. ವಿಶೇಷವಾಗಿ ಯುವಕರು ಮತ್ತು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂಥ ಕೆಲಸ ಮಾಡಬೇಕು. ಬೂಟಾಟಿಕೆ ಮಾಡಿ, ಸುಮ್ಮನೆ ಕಿತ್ತಾಡಿ, ಸಮಯ ವ್ಯರ್ಥ ಮಾಡಿ ಜನರ ಮುಂದೆ ನಾವು ನಗೆಪಾಟ್ಲಿ ಈಡಾಗಿದ್ದೀವಿ ರೀ ರಾಜಕಾರಣಿಗಳು. ಜನಸಾಮಾನ್ಯರು ಇವತ್ತು ತಮ್ಮನ್ನು ನೋಡಿದ್ರೆ ನಗ್ತಾರೆ. ನೀವು ಯಾವ MLCಗಳು ಕಂಡ್ರೆ ಯಾವ ಹೋಗಿ ಕಿತ್ತಾಡ್ತೀರ, ನಾವೇ ಎಷ್ಟೋ ವಾಸಿ ಅಂತ. ಇದು ನಾನು ಮನದಾಳದ ಮಾತು ಹೇಳ್ತಾ ಇದ್ದೀನಿ, ನಾನೊಬ್ಬ MLC ಆಗಿ ಹೇಳ್ತಾ ಇಲ್ಲ. ಜನರ ಸಾಮಾನ್ಯರಿಗೆ ರಾಜಕಾರಣಿ ಅನ್ನೋ ಪದ, MLA MLC ಅನ್ನೋಂಥ ಪದ ಇವತ್ತು ಅಸಹ್ಯ ಹುಟ್ಟಿಸುವಂಥದ್ದು ಆಗ್ತಾ ಇದೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಹೌದು, ನಾನು ಇರೋಂಥದ್ದು ವಿಷಯ ಹೇಳ್ತೇನೆ. ಯಾಕಂದ್ರೆ ಅವ್ರು ನೋಡ್ತಾರೆ ಸರ್ ಎಲ್ಲ. ಇವತ್ತು ಯಾರೂ ದಡ್ರಲ್ಲ. ಇವತ್ತು ಹಳ್ಳಿಲಿರುವಂಥ ಪ್ರತಿಯೊಬ್ಬ ಯುವಕ ಯುವತಿ ಅಥವಾ ಮಿಡಲ್ ಸ್ಕೂಲಿಗೆ ಬಂದವರು ಕೂಡ ಇವತ್ತು ಮಾಹಿತಿ ತಂತ್ರಜ್ಞಾನ, TV ಮಾಧ್ಯಮ, ನಿಮ್ಮಂಥ ಮಾಧ್ಯಮಗಳಲ್ಲಿ ಮಾಹಿತಿ ನೋಡಿ ಅವ್ರಿಗೆ ಏನಂದ್ರೆ ಈ MLA MLCಗಳು ರಾಜಕಾರಣಿಗಳು ಬಿಳಿ ಬಟ್ಟೆ ಹಾಕೊಂಡ್ರೆ ನೋಡೋದು ದೂರ ಓಡೋಗ್ಬೇಕಪ್ಪ, ಇವ್ರ ಕೈಲಿ ಏನು ಆಗಲ್ಲ ಅನ್ನೋ ಥರದಲ್ಲಿ ಬಂದ್ಬಿಟ್ಟಿದೆ. ಸರ್, ಕೊನೆಯದಾಗಿ ಸರ್, ತಾವು ಉತ್ತರ ಕರ್ನಾಟಕ ಭಾಗದ ಒಂದು ರೀತಿ ಪ್ರತಿನಿಧಿ ಇದ್ದಂಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಎಲ್ಲ RTI ಹಾಕೋ ಮುಖಾಂತರ ಮತ್ತೊಂದು ಬೇರೆ ಬೇರೆ ರೀತಿಯಾಗಿ ಹೋರಾಟವನ್ನು ಮಾಡ್ತಿದ್ದೀರಾ. ಕೊನೆಯಾಗಿ ತಾವು ಏನು ಹೇಳಕ್ ಬಯಸ್ತೀರಾ ಸರ್? ಕೊನೆಯದಾಗಿ ಏನಪ್ಪಾ ಅಂದ್ರೆ, ಇಷ್ಟು ಅಧಿವೇಶನ ಮಾಡ್ರಿ ಇವರ ಈ 13 ಅಧಿವೇಶನ ನಡೆದು ಅಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಬಗ್ಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಅದಲ್ಲದೆ ಮಹದಾಯಿ ಯೋಜನೆ ಅದು ಬಗೆಹರಿಸ್ತಾ ಇಲ್ಲ. ಬಹುತೇಕ ಭಾಳಷ್ಟು ಜನ ಶಾಸಕರು ಮಹದಾಯಿ ಯೋಜನೆನ ತಮ್ಮ ರಾಜಕೀಯ ಬರಲಿಕ್ಕೆ ಉಪಯೋಗ ಮಾಡ್ಕೋತಾರೆ. ಬಂದ ನಂತರ BJP ಅವ್ರು ಹಂಗೆ, ಕಾಂಗ್ರೆಸ್ ಅವ್ರು ಹಂಗೆ, ಎಲ್ಲರೂ ಹಂಗೆ. ಇಲ್ಲೇ ದುಬ್ದಾಳ್ ಜಲಾಶಯ ಆ ಹೂಳು ತೆಗಿಯೋಕೆ ಸರ್ಕಾರ ರೊಕ್ಕ ಕೊಡೋದು 20 ವರ್ಷ ಡ್ಯಾಮ್ ಕಟ್ಟಿದಾಗ ಹಿಂಗೆ ತೆಗೆದಿಲ್ಲ. ಮತ್ತು ಇವ್ರೇನು ನೀರಾವರಿಗೆ ಅಭಿವೃದ್ಧಿ ಕೊಡ್ತಾರೋ ಏನೂ ಇಲ್ಲ. ಎಲ್ಲ ಇಲ್ಲಿ ಉಂಡು ತಿಂದು ಮೋಜು ಮಸ್ತಿ ಮಾಡ್ಕ್ಯಾರೆ ಸಾರ್ವಜನಿಕ ತೆರಿಗೆಯನ್ನು ಲೂಟಿ ಮಾಡೋಕೆ ಬಂದಾರ ಅಂತೇಳಿ ನನಗೆ ಭಾಳ ವಿಷಾದದಿಂದ ಹೇಳ್ತೇನೆ ರೀ. ಇದಕ್ಕೆ ಏನಾದರೂ ಇವ್ರು ಕಡಿವಾಣ ಹಾಕದೇ ಇದ್ರೆ ನಾನು ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದು ಅವ್ರ ಸಹಿತ ಇದು ನಾನು ನಿಲ್ಲಿಸ್ತೇನೆ. ಕೊನೆಯದಾಗ ಒಂದು ಮಾತು, ಮಾನ್ಯ ಜಿಲ್ಲಾಧಿಕಾರಿಗಳು ವಿನಿಸ್ತಾ ಇದ್ದೀನಿ. ಸಚಿವರು ಸದನದಲ್ಲಿ ಇರೋಲ್ಲ, ಅವ್ರ ಆಧಾರ ಆತಿಥ್ಯ ಕೇಳಿದ್ರೆ ಅಧಿಕಾರಿಗಳನ್ನ ಹಾಕಿದ್ರೆ
ಸಚಿವರನ್ನ ಹುಡುಕ್ಯಾಡಕ್ಕೆ ಒಬ್ಬೊಬ್ಬರನ್ನ ಅಧಿಕಾರಿಗಳ ನೇಮಕ ಮಾಡ್ರಿ ಅಂತೇಳಿ ನಾ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಸದನದಲ್ಲಿ ಬರ್ಬೇಕಲ್ರಿ ಅವರ, ಅದಕ್ಕೆ ಇನ್ನು ಮುಂದೆ ಸಚಿವರನ್ನ ಹುಡ್ಕೊಂಡು ಬರಲಿಕ್ಕೆ ಅಧಿಕಾರಿಗಳು ನೇಮಕ ಮಾಡ್ರಂತ ಹೇಳ್ತಾನೆ ಅಷ್ಟೇ. ಇದು ಈ ವಾರದ ಜನಮನ. ಉತ್ತರ ಕರ್ನಾಟಕದ ಸಮಸ್ಯೆಗಳು, ಬೆಂಗಳೂರಿನ ಸಮಸ್ಯೆಗಳು, ಅಂಬೇಡ್ಕರ್ಗೆ ಅವಮಾನ, ಎಲ್ಲ ವಿಚಾರಗಳನ್ನು ನಾವು ಶಾಸಕರೊಂದಿಗೆ, ವಿಧಾನ ಪರಿಷತ್ ಸದಸ್ಯರೊಂದಿಗೆ, RTI ಹೋರಾಟಗಾರರೊಂದಿಗೆ, ಪತ್ರಕರ್ತರೊಂದಿಗೆ ಚರ್ಚೆಯನ್ನು ಮಾಡಿದ್ವಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ಮುಂದಿನ ವಾರ ಮತ್ತೊಂದು ವಿಷಯ ಜೊತೆಗೆ ನಿಮ್ಮ ಮುಂದೆ ಹಾಜರಿರ್ತೀನಿ.